ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನು ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡಿದ್ರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸ್ನ 3 ಜನ ಸ್ಪರ್ಧಿಗಳಿಗೆ, ಅದರಲ್ಲಿ ಹನುಮಂತು, ಧನರಾಜ್ ಆ್ಯಂಡ್ ಚೈತ್ರ ಅವರಿಗೆ. ಸೊ ಅವರವರ ಒಂದು ಫ್ಯಾಮಿಲಿ ಕಡೆಯಿಂದ ಬಂದಿರೋದ್ರಿಂದ ಸೊ ಅವ್ರ ಎದುರುಗಡೆನೇ ಒಂದು ಟಾಸ್ಕ್ ಆಡುವಂಥ ಒಂದು ಅನುಭವ ಅವ್ರಿಗೆ ಆ್ಯಂಡ್ ಅವಕಾಶ ಕೂಡ ಹೌದು. ಆ್ಯಂಡ್ ಅದರಲ್ಲಿ ಗೆದ್ದು ಸೊ ಅವರ ಒಂದು ಫ್ಯಾಮಿಲಿಯವರಿಗೆ ಒಂದು ರೀತಿಯಲ್ಲಿ ಗಿಫ್ಟ್ ಕೊಡೋ ರೀತಿಯಲ್ಲಿ ಕೂಡ ಕೊಡ್ಬೋದು. ಆ್ಯಂಡ್ ಈ ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತಂದರೆ, ಸೊ ಅಲ್ಲಿ ಮುತ್ತುಗಳ ಸುರಿಮಳೆ ಅನ್ನೋವಂಥ ಟಾಸ್ಕ್ ಇದು. ಸೊ ಅಲ್ಲೊಂದು ಬೋರ್ಡ್ ಇಟ್ಟಿದ್ದಾರೆ. ಆ್ಯಂಡ್ ಬೋರ್ಡ್ ಎದುರುಗಡೆಗೆ ಸೊ 3 ಜನ ನಿಂತ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅಲ್ಲಿ 3 ಜನ ಇವರಿಗೆ ಸಹಾಯ ಮಾಡಬೇಕಾಗತ್ತೆ. ಸೊ ಆ ಒಂದು ತುಟಿಗೆ ಸೊ ಲಿಪ್ಸ್ಟಿಕ್ನ ಸೊ ಅಂಟಿಸುವಂಥ ಕೆಲಸ. ಸೊ ಅಲ್ಲಿ ಅಂಟಿಸಿದಂಥ ಲಿಪ್ಸ್ಟಿಕ್ನ ತೊಗೊಂಡು ಹೋಗಿ ಸೊ ಆ ಬೋರ್ಡ್ ಮೇಲೆ ಅದನ್ನು ಲಿಪ್ಸ್ಗಳಿಂದ ಏನು ಅಚ್ಚೆ ಬೀಳುತ್ತಲ್ಲ, ಸೊ ಆ ಮಾರ್ಕ್ ಬೀಳೋ ರೀತಿಯಲ್ಲಿ ಮುತ್ತುಗಳನ್ನ ಕೊಡಬೇಕಾಗತ್ತೆ. ಸೊ ಹೆಚ್ಚು ಯಾರು ಆ ಒಂದು ಬೋರ್ಡ್ ಮೇಲೆ ಅವರ ಒಂದು ಮುತ್ತಿನ ಮಾರ್ಕ್ಗಳಿರುತ್ತೆ, ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಟಾಸ್ಕ್ ವಿನ್ ಆದವರು ಸೊ ಕ್ಯಾಪ್ಟನ್ಸಿ ಓಟಕ್ಕೆ ಒಬ್ಬರು ಅಥವಾ ಇಬ್ಬರು ಸೊ ಒಂದು ಕ್ಯಾಪ್ಟನ್ಸಿ ಒಂದು ಓಟಕ್ಕೆ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಆಲ್ರೆಡಿ ನೀವು ನಿನ್ನೆ ನೋಡಿದ್ದೀರಾ. ಸೊ ಒಂದು ಟಾಸ್ಕಲ್ಲಿ ಅಲ್ಲಿ ಗೌತಮಿ ಆ್ಯಂಡ್ ಮಂಜು ಅವರು ಸೊ ಇಬ್ಬರು ಕೂಡ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೊ ಆಯ್ಕೆ ಆಗ್ತಾರೆ. ಸೊ ಅಲ್ಲಿ ಆ ಒಂದು ಅಷ್ಟು ಜನಗಳಲ್ಲಿ ಸೊ ಇನ್ನೂ ಒಂದು ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಟೋಟಲ್ ನಿನ್ನೆ ಒಂದು 3 ಜನ ಆಡಿದ್ದಾರೆ. ಸೊ ಮೋಕ್ಷಿತಾ, ಗೌತಮಿ ಆ್ಯಂಡ್ ಮಂಜು ಅವರು. ಸೊ ಇವಾಗ ಸೊ ಇಲ್ಲಿ ಹನುಮಂತು, ಧನರಾಜ್ ಆ್ಯಂಡ್ ಚೈತ್ರ ಅವ್ರು ಆಡ್ತಿದ್ದಾರೆ. ಸೊ ಇದರಲ್ಲಿ ನೋಡೋಕೆ ಹೋದರೆ ಇಲ್ಲಿ ಚೆನ್ನಾಗೇ ಕೊಡ್ತಿದ್ದಾರೆ. ಬಟ್ ಇಲ್ಲಿ ಚೈತ್ರ ಅವರಂತೂ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ. ಈ ಒಂದು ಮುತ್ತುಗಳ ಸುರಿಮಳೆ ಏನು ಟಾಸ್ಕ್ ಇದೆ, ಸೊ ಅದರಲ್ಲಿ ಹನುಮಂತು ಮತ್ತು ಚೈತ್ರ ತುಂಬ ಫಾಸ್ಟ್ ಇದ್ದಾರೆ. ಆ್ಯಂಡ್ ಅಲ್ಲಿ ಧನರಾಜ್ ಅಲ್ಲಿ ತುಂಬ ರೇಗಿಸ್ತಾ ಇದೆ ಯಾರು ನಮ್ಮ ರಜತ್ ಅವರು. ಏನೋ ನಿನ್ನ ಹಿಂಗಿದೆ ಮುತ್ತುಗಳು ಅನ್ನೋ ರೀತಿಯಲ್ಲಿ ಅವ್ನು ಪ್ರಾಕ್ಟೀಸ್ ತಪ್ಪಿದೆ 3 ತಿಂಗಳಾಯ್ತಲ್ಲ ಅಂತ ಅವ್ನು ಹೇಳ್ತಿದ್ದ. ಆ್ಯಂಡ್ ಅಲ್ಲಿ ಗೆದ್ದಿರೋವಂಥದ್ದು ಈ ಟಾಸ್ಕು ಅಲ್ಲಿ ನಮ್ಮ ಚೈತ್ರ ಅವರು. ಸೊ ಚೈತ್ರ ಅವರು ಅಲ್ಲಿ 77 ಒಂದು ಮುತ್ತುಗಳನ್ನ ಕೊಟ್ಟಿದ್ದಾನೆ. ಆ್ಯಂಡ್ ನಮ್ಮ ಧನರಾಜ್ ಅವರು ಸೊ 51 ಕೊಟ್ಟಿದ್ದಾರೆ. ಆ್ಯಂಡ್ ಹನುಮಂತ 70 ಮುತ್ತುಗಳನ್ನು ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸೊ ಇಲ್ಲಿ ಫೈನಲ್ ಆಗಿ ಈ ಒಂದು ಟಾಸ್ಕ್ನ ವಿನ್ ಆಗಿರುವಂಥದ್ದು ಸೊ ನಮ್ಮ ಚೈತ್ರ ಅವರು ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಇವನು ಕೂಡ ರೇಗಿಸ್ತಾ ಇದ್ದ ನಮ್ಮ ಯಾರು ರಜತು, ಇದು ನಿನ್ನ ಟ್ಯಾಲೆಂಟು ಅಂತ ಚೈತ್ರಾಗೆ 77 ಮುತ್ತುಗಳನ್ನ ಕೊಟ್ಟು ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಸೆಕೆಂಡ್ ಪ್ಲೇಸಲ್ಲಿರುವಂಥದ್ದು ನಮ್ಮ ಹನುಮಂತು ಅವರು. ಸೊ 70 ಒಂದು ಮುತ್ತುಗಳನ್ನ ಕೊಟ್ಟಿದ್ದಾರೆ. ಸೊ ಒಬ್ಬರು ಅಂತಂದರೆ ಚೈತ್ರ ಅವರು ಡೈರೆಕ್ಟಾಗಿ ಈ ಒಂದು ಇದಕ್ಕೂ ಆಯ್ಕೆ ಆಗ್ತಾರೆ ಕ್ಯಾಪ್ಟನ್ಸಿ ಓಟಕ್ಕೆ, ಅಥವಾ ಇಬ್ಬರು ಅಂತಂದಾಗ ಸೊ ಅಲ್ಲಿ ಹನುಮಂತು ಕೂಡ ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಇಷ್ಟಿತ್ತು ಈ ಒಂದು ಪ್ರೋಮೋದ ಇದು. ಆ್ಯಂಡ್ ಇಲ್ಲಿ ಸಖತ್ ಎಂಟರ್ಟೈನ್ ಆಗಿ ಕಾಮೆಂಟ್ರಿ ಕೊಡ್ತಿರೋವಂಥದ್ದು ನಮ್ಮ ರಜತ್ ಅವರು. ಸೊ ಈ ಮನುಷ್ಯ ಏನು ಗುರು ಎಲ್ಲರೂ ರೇಗಿಸ್ತಾನೆ. ಯಾರು ಮನೆಯಿಂದ ಬಂದಿದ್ದಾರೆ ಎಲ್ಲರೂ ಒಂದು ರೀತಿಯಲ್ಲಿ ಕಾಲೆಳೆಯುವಂಥ ಪ್ರಯತ್ನ, ಅವ್ರ ಜೊತೆ ಫನ್ನಾಗಿ ಮಾಡುವಂಥದ್ದು ತುಂಬ ಚೆನ್ನಾಗಿತ್ತು. ಅಲ್ಲಿ ಹನುಮಂತವ್ರ ತಾಯಿಗೂ ಕೂಡ ಅಂತ ಹೇಳ್ತಿದ್ದ. ಅಲ್ಲಿ ಬೋರ್ಡ್ ಜಾಗದಲ್ಲಿ ಯಾರಾದರೂ ಹುಡುಗಿ ಇದ್ದಿದ್ರೆ ಸುಮ್ಮನೆ ಇರ್ತಿದ್ರಾ ಅಂತ. ಅವ್ರ ತಾಯಿ ಪಾಪ ಅಂತಿದ್ರು ಮುತ್ತು ಕೊಡಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಔಟ್ ಆಗಿರೋವಂಥದ್ದು ನಮ್ಮ ಧನರಾಜ್ ಅವರು. ಅವ್ರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ ಮುತ್ತು ಕೊಡದೇ ಇರೋದಕ್ಕೋಸ್ಕರ. ಯಾರಾದರೂ ಮುತ್ತು ಕೊಡ್ತೀನಿ ಅಂತಂದರೆ ಇವಾಗ ಯಾಕೆ ಮುತ್ತು ಕೊಡೋಕ್ಕೆ ಬರಲ್ಲ ಅಂತಂದರೆ ಫ್ರಸ್ಟ್ರೇಷನ್ ನಿಮಗೆ ಕೊಟ್ಬಿಡ್ತೀನಿ ಅಂತ ಅಲ್ಲೆಲ್ಲ ಹನುಮಂತನಿಗೆ, ಚೈತ್ರಾಗೆ, ಭವ್ಯ ಅವ್ರಿಗೆ ಮುತ್ತು ಕೊಡೋಕೆ ಹೋಯ್ತಾ ಇದ್ದ. ಹನುಮಂತಗಂತ ಹಿಡ್ಕೊಂಡು ಹಿಂಗೆ ಎಳ್ಕೊಂಡು ಮುತ್ತು ಕೊಡೋಕೆ ಹೋಯ್ತಾ ಇದ್ದ. ಸಖತ್ ಫನ್ನಿಯಾಗಿದೆ. ಸೊ ಈ ವಾರ ಪೂರ್ತಿ ಒಂದು ರೀತಿಯಲ್ಲಿ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸೊ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ತುಂಬ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಿರೋದು ಅಂತಂದರೆ ರಜತೇನೆ. ಈ ಒಂದು ಟಾಸ್ಕಲ್ಲೂ ಕೂಡ ಅಷ್ಟೇ, ಆಮೇಲೆ ಬೇರೆಯವ್ರು ಬಂದಾಗೂ ಕೂಡ ಅಷ್ಟೇ, ಎಲ್ಲರ ಜೊತೆಗೂ ಒಂದು ರೀತಿಯಲ್ಲಿ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಾಗಿ ಒಂದು ರೀತಿಯಲ್ಲಿ ಫನ್ನಾಗಿ ಒಂದು ಏನೋ ಮಾಡ್ತಿರೋವಂಥದ್ದು ನನಗಂತೂ ತುಂಬ ಖುಷಿ ಇದೆ. ಓಕೆ, ಸೊ ಆ ರೀತಿಯಲ್ಲಿ ಇರಬೇಕು. ಆ್ಯಕ್ಚುಲಿ ನಂಗೆ ರಜತ್ಗೆ ಈ ರೀತಿಯಲ್ಲಿ ನೋಡೋಕ್ಕೆ ಇಷ್ಟ. ಸುಮ್ಮನೆ ಅನ್ವಾಂಟೆಡ್ ಆಗಿ ಕಿರ್ಚಾಡುವಂಥದ್ದು, ಸುಮ್ಮನೆ ಟಾರ್ಗೆಟ್ ಮಾಡುವಂಥದ್ದು, ಸೊ ಸೆಲ್ಫ್ ಬಿಲ್ಡಪ್ಗಳು ಇವು ಒಂಥರ ಅತಿರೇಕ ಅಂತ ಅನಿಸುತ್ತೆ. ಬಟ್ ಈ ರೀತಿಯಲ್ಲಿದ್ದರೆ ಓಕೆ, ಖುಷಿ ಆಗುತ್ತೆ. ಆ್ಯಂಡ್ ಅಲ್ಲಿ ಚೈತ್ರ ಅವ್ರ ತಂಗಿ ಕೂಡ ಇದ್ದಾರೆ. ಸೊ ಆ್ಯಂಡ್ ಅಲ್ಲಿ ಚೈತ್ರ ತಂಗಿ ರಜತ್ಗೆ ಬಾಸ್ ಬೇರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ನೀವು ಬಾಸು, ಸೊ ನಿಮಗೆ ನಮ್ಮ ಅಕ್ಕ ಬಾಸು ಅನ್ನೋ ರೀತಿಯಲ್ಲಿ. ಒಟ್ಟಿನಲ್ಲಿ ಚೈತ್ರ ಅವರು ಕೂಡ ಈ ಒಂದು ಟಾಸ್ಕ್ ಆಡಿ ಒಂದು ಒಳ್ಳೆ ಆಟನ ತೋರಿಸಿದ್ದಾರೆ. ಸೊ ನೋಡುವ, ಕ್ಯಾಪ್ಟನ್ ಏನಾದರೂ ಆದರೆ ಒಂದು ಒಳ್ಳೆ ಕಂಬ್ಯಾಕ್ ಆಗುತ್ತೆ. ಹೇಳಲಿಕ್ಕಾಗಲ್ಲ, ಟಾಪ್ 5 ಬಂದರೂ ಬರ್ತಾರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಚೈತ್ರ ಇಲ್ಲಿವರೆಗೂ ಬಂದಿರೋದೇ ಒಂದು ರೀತಿಯಲ್ಲಿ ಅದ್ಭುತ ಆಗಿರೋದು. ಅದು ಹೆಂಗೆ ಬಂದರು ಏನೋ ಎತ್ತ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬಂದಿದ್ದಾರೆ. ಆ್ಯಂಡ್ ನಮ್ಮ ಧನರಾಜ್ ಟಾಸ್ಕ್ ಅಂತೂ ಸೋತಿದ್ದಾರೆ. ಸೊ ನೋಡುವ, ಅವ್ರದ್ದು ಕೂಡ ಫ್ಯಾಮ್ಲಿ ಏನು ಗುರೋದು, ಇಡೀ ಒಂದು ಊರನ್ನೇ ಕರ್ಕೊಂಬಂದುಬಿಟ್ಟಿದ್ದಾರೆ ಅವರು. ಒಂದು 30 ಜನ ಇದ್ದಾರೆ ಅವರು. ಸಖತ್ತಾಗಿತ್ತು ನಿನ್ನೆ ಒಂದು ಅವ್ರದ್ದು ಇದು ಕೂಡ. ಆ್ಯಂಡ್ ಹನುಮಂತಂದು ಇವತ್ತು ಇದೆ ಅವ್ರದ್ದು ಇನ್ನೂ ಏನಿದೆ ಅಂತ ಅವ್ರ ಫ್ಯಾಮ್ಲಿ ಅವ್ರದ್ದು ಹಂಚ್ಕೊಳ್ಳೋ. ಆ್ಯಂಡ್ ನಿನ್ನೆ ಅವ್ರ ತಾಯಿ ಬಂದ ತಕ್ಷಣ ಪಾಪ ಅಳ್ತಾಯಿದ್ರು. ಸೊ ನೋಡುವ ಏನಾಗುತ್ತೆ ಅಂತ. ಓಕೆ, ಸೊ ಸದ್ಯಕ್ಕೆ ಹಿಡಿದು ಅಷ್ಟೇ. ವಿಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.